ಹಲೋ ಹಾಯ್, ಹೇಗಿದ್ದೀರಲ್ಲ? ಇವತ್ತು ನಾವು ಸಾಯಂಕಾಲ ಹೊರಟಿದ್ದೇವೆ. ಇವತ್ತು ಶನಿವಾರ. ಇವತ್ತೊಂದು ಫಂಕ್ಷನ್ ಇತ್ತು. ಸಡನ್ಲಿ ನನಗೆ ನಿಜವಾಗಿ ನೆನಪೇ ಆಗಲಿಲ್ಲ. ಮಧ್ಯಾಹ್ನ ಸಡನ್ಲಿ ಏನೋ ಫಂಕ್ಷನ್ಗೆ ಉಂಟಂತೇಳಿ ಸಡನ್ಲಿ ನೆನಪಾಯ್ತು. ಮಿಸ್ ಆಯಿತು, ಅಂದರೆ ಇನ್ವಿಟೇಷನ್ ಮಿಸ್ ಆಯಿತು. ರಿಯಲಿ ನಾನು ಅಂದ್ಕೊಂಡಿರಲಿಲ್ಲ. ಮೊಬೈಲಲ್ಲಿ ಹುಡುಕಿದೆ ಸಿಗಲೇ ಇಲ್ಲ. ಹೇಗೂ ಮಾಡಿದರೆ ನನಗೆ ಅದು ಇನ್ವಿಟೇಷನ್ ಸಿಗಲಿಲ್ಲ. ಅಂದರೆ ಅವ್ರು ಕಳಿಸಿದ್ದುಂಟಲ್ಲ, ಅದು ಡಿಸೇಪಿಯರ್ ಅಲ್ಲಿ ಹಾಕಿದಲ್ಲ. ಅದು ಎಷ್ಟಾ ದಿನ ಅಂತ ಇರ್ತಾರಲ್ಲ, ಅಷ್ಟು ದಿನ ಮಾತ್ರ ಇರ್ತದೆ. ಒಂದು ದಿನ ಇರ್ತದೆ, ಮತ್ತು ಕೆಲವರು 7 ದಿನ ಆ ಥರ ಇರ್ತದೆ. ಇದು ಇವತ್ತು ನೋಡುವಾಗ ಸಡನ್ಲಿ ಆಗಿ ನನಗೆ ನೆನಪು ಬಂತು. ಇವತ್ತೊಂದು ಫಂಕ್ಷನ್ ಇತ್ತಲ್ಲ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಎಷ್ಟು ಗಂಟೆಗೆ ಪೂಜೆ, ಎಷ್ಟು ಗಂಟೆಗೆ ಏನು ಫಂಕ್ಷನ್ ಇದೆ ಅಂತ ನನಗೆ ನೆನಪಲ್ಲ. ಮತ್ತೆ ಕೊನೆಗೆ ನಾನು ಹೇಗಾದರೂ ಫೈಂಡ್ ಔಟ್ ಮಾಡಿ ಉಂಟಲ್ಲ, ರೆಡಿಯಾಗಿ ನಾವು ಮಿಲಾಗ್ರಿಸ್ ಚರ್ಚಿಗೆ ಹೋಗಿ ಅಲ್ಲಿ ಹೋಲಿ ಕಮ್ಯುನಿಯನ್, ಅಂದರೆ ನಮ್ಮದು ಬ್ಯೂಟಿಷಿಯನ್, ನಮ್ಮದು ಫ್ರೆಂಡ್ ಇದ್ದಾರಲ್ಲ, ಅಂದರೆ ಅವರ ಮಗಳು ನನ್ನ ಮಗಳ ಫ್ರೆಂಡ್ ಇದ್ರು. ಈಗ ಅವರೆಲ್ಲ ಹೈಸ್ಕೂಲಿಗೆಲ್ಲ ಡಿವೈಡ್ ಆಗಿ ಹೋದ್ರು. ಅಂದರೆ ನನ್ನ ಫ್ರೆಂಡ್ ಮಗಳು ಸೆಂಟ್ ಮೇರಿಸಲ್ಲಿ ಇದ್ದು, ನನ್ನ ಮಗಳು ಆಗ್ನೆಸ್ಸಿಗೆ ಹೋದ್ಲು. ಆದರೂ ನಾವು ಟಚ್ಚಲ್ಲಿ ಇದ್ದೇವೆ, ಅರ್ಥ ಆಯ್ತಾ? ಅಂದರೆ ಅವರ ಪಾರ್ಲರಿಗೆ ಹೋಗ್ತೀವಿ ಬರ್ತೀವಿ. ಮೈ ಸ್ಟೈಲ್ ಆ ಪಾರ್ಲರ್ ನಂದಿಗುಡ್ಡದಲ್ಲಿ ಒಂದು ಹಾಕಿದ್ದಲ್ಲ, ಆ ಪಾರ್ಲರ್ ಇದ್ದು ಓನರ್ ಇದ್ದು. ಅವರ ತಂಗಿಯ ಮಗಳಿಗೆ ಇವತ್ತು ಹೋಲಿ ಕಮ್ಯುನಿಯನ್, ಅಂದರೆ ದೇವರ ಪ್ರಸಾದ ಸಿಗೋದು ಫಸ್ಟ್ ಟೈಮ್ ನಮ್ಮದ್ರಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ನಮ್ಮದ್ರಲ್ಲಿ ಫಸ್ಟ್ ಪ್ರಸಾದ ಸಿಗುವಾಗ ದೇವರದ್ದೆಲ್ಲ ಪ್ರಾರ್ಥನೆ ಪ್ರಿಪರೇಷನ್ ಎಲ್ಲ ಮಾಡಲಿಕ್ಕೆ ಉಂಟು. ವೈಟ್ ಡ್ರೆಸ್ ಎಲ್ಲ ಹಾಕಿ ಅಲ್ಲಿಗೆ ಹೋಗಿ ಕೊಡ್ತಾರೆ ಫಸ್ಟ್. ಅದ ನಂತರ ಅವರು ಎಲ್ಲ ಪೂಜೆಯಲ್ಲಿ ತಗೊಳ್ಬೋದು. ಅದ್ರ ಮೊದಲು ತಗೊಳ್ಳಿಕ್ಕೆ ಇಲ್ಲ. ಅದು ನಮ್ದು ತುಂಬಾ ಮೊದಲಿಂದ ಬಂದ ಸಂಪ್ರದಾಯ. ಆ ರೀತಿಯೇ ನಾವು ಮಾಡ್ತಾ ಹೋಗ್ಬೇಕು. ಅಂದ್ರೆ ತುಂಬಾ ಪ್ರಿಪರೇಷನ್ ಉಂಟು. ಡೈರೆಕ್ಟ್ ಹೋಗಿ ಇದು ಕೊಡೋದಿಲ್ಲ. ತುಂಬಾ ದೇವರ ಪ್ರೇಯರ್, ಬೈಬಲ್, ಅದು ಇದು ತುಂಬಾ ಓದ್ಲಿಕ್ಕೆ ಉಂಟು. ಮಕ್ಕಳಿಗೆಲ್ಲ ಗೈಡ್ ಮಾಡ್ಲಿಕ್ಕೆ ಉಂಟು, ಹೇಳಿಕೊಂಡು ದೇವರ ವಿಷಯದಲ್ಲೆಲ್ಲ ಪ್ರಿಪೇರ್ ಮಾಡ್ಲಿಕ್ಕೆ ಉಂಟು. ಎಕ್ಸಾಮ್ ಆಗಿ, ಅಂದರೆ ನಾವೊಂದು ಎಕ್ಸಾಮಲ್ಲಿ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಹೋಗುವಾಗ ಉಂಟಲ್ಲ, ಯಾವ ಥರ ನಾವು ಪ್ರಿಪರೇಷನ್, ಆ ಥರನೇ ನಮ್ಗೆ ಇದು ಹೋಲಿ ಕಮ್ಯುನಿಯನ್ ಸಿಗುವಾಗ ಸರ್ ಅಷ್ಟು ಸುಲಭ ಅಲ್ಲ. ತುಂಬ ಕಷ್ಟ ಉಂಟು. ಮಕ್ಕಳು ತುಂಬ ಕಷ್ಟ ಮಾಡ್ತಾರೆ. ಆದ್ರೆ ಒಂದು ಖುಷಿ ಅಂದ್ರೆ ಎಂತ ಗೊತ್ತಾ, ಮಕ್ಕಳಿಗೆ ಒಂದು ಖುಷಿ ಇರ್ತದೆ. ಯಾಕೆ ಗೊತ್ತಾ, ವೈಟ್ ಡ್ರೆಸ್ ಹಾಕಿ ಹೋಗಿ ಬರ್ತಾರೆ. ಎಲ್ಲ ವೈಟ್, ಒಂದು ಏಂಜಲ್ ತರ ಕಾಣ್ತಾರೆ, ತುಂಬಾ ಕ್ಯೂಟ್ ಆಗಿ ಕಾಣ್ತಾರೆ. ಆದ್ರೆ ಅವ್ರಿಗೆ ಇನ್ನೊಂದು ಖುಷಿ ಅಂದ್ರೆ ದೇವ್ರು ನಮ್ಗೆ ತುಂಬಾ ಹತ್ತಿರದಲ್ಲಿ ಅವರು ಸ್ವೀಕಾರ ಮಾಡ್ತಾರೆ. ಅದೊಂದು ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಮನೆಯವರಿಗೆ, ಅವ್ರ ಮಕ್ಕಳ ಪೇರೆಂಟ್ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಆ ಥರ ಅಂದ್ರೆ ಎಲ್ರಿಗೂ ಅವ್ರು ಇನ್ವಿಟೇಷನ್ ಕೊಡ್ತಾರೆ, ತುಂಬ ಜಾಲಿ ಗಮ್ಮತ್ತೆಲ್ಲ ಮಾಡ್ತಾರೆ. ಅಂತೂ ಇಂತೂ ನನ್ನ ಇನ್ವಿಟೇಷನ್ ಮಿಸ್ ಆಯ್ತಲ್ಲ. ನಿಜವಾಗಿ ಒಂದು ವೇಳೆ ನಾನು ಇವತ್ತು ಫಂಕ್ಷನಿಗೆ ಹೋಗದಿದ್ರು, ಮತ್ತು ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ರು ಯಾಕೆ ಬರಲಿಲ್ಲ ಅಂತ. ನಾನು ಈ ಥರ ಹೇಳಲಿಕ್ಕೆ ಆಗ್ತದಾ? ಇಲ್ಲಲ್ಲ, ನಿಮ್ಮದು ಇನ್ವಿಟೇಷನ್ ಮಿಸ್ ಆಯಿತು. ನಿಜವಾಗಿ ಉಂಟಲ್ಲ, ಅದು ನಂಗೆ ಗೊತ್ತಿಲ್ಲ ಅವ್ರು ಡಿಸೇಪಿಯರ್ ಮಾಡಿದ್ದಾರೆ ಅಂತ. ಕೆಲವು ಸ್ಟೇಟಸ್ ಅಲ್ಲಿ ಸೆಟ್ಟಿಂಗ್ ಮಾಡ್ತಾರೆ. ಡಿಸೇಪಿಯರ್ ಅಂದರೆ ಒಂದು ಮೆಸೇಜ್ ಹಾಕಿದ್ರೆ ಮರುದಿನ ನೋಡಿದ್ರೆ ಡಿಲೀಟ್ ಆಗ್ತಾರೆ. ಅದು ಗ್ಯಾಲರಿಯಲ್ಲಿ ಸೇವ್ ಆಗೋದಿಲ್ಲ. ಮತ್ತು ರಿಸೈಕಲ್ ಬಿನ್ ಆದ್ರೂ ಒಂದು ಉಂಟಲ್ಲ, ಅದರಲ್ಲಿ ನಾನು ಹುಡುಕಿದೆ ಇಲ್ಲ. ಅದು ನಾವು ಕಳಿಸಿದ್ರೆ ಮಾತ್ರ ಎಲ್ಲ ಇರ್ತದೆ. ವಾಟ್ಸಪ್ಪಲ್ಲೆಲ್ಲ ಸೇವ್ ನೋಡಿ. ಇಲ್ಲನಿಲ್ಲ, ಒಂದು ಫ್ರೆಂಡಿಗೆ ನಾನು ಕಾಲ್ ಕೊಟ್ಟೆ, ಬಟ್ ಅದು ಅವರಿಗೆ ಸಹ ಗೊತ್ತಿಲ್ಲ ಅಂತ ಹೇಳಿದರು. ಮತ್ತು ಕೊನೆಗೆ ಅವರ ಮನೆಗೆ ನಾನು ಫೋನ್ ಮಾಡಿ ಅವರ ಹತ್ರ ನಾನು ರಿಟರ್ನ್ ಕಳಿಸಲಿಕ್ಕೆ ಹೇಳಿದೆ. ಅವ್ರು ನಗಾಡ್ತಾ ಇದ್ರು, ಏನಾಯ್ತು ಅಂತೇಳಿ. ಮತ್ತೆ ಹೇಳಿದೆ ಈ ಥರ ಆಯಿತು. ಓಕೆ ಅಂತ ಅವರು ಅರ್ಜೆಂಟಲ್ಲಿ ಇದ್ದರು. ಅಂದರೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾ ಇದ್ರು. ಅಂದರೆ ಮೇಕಪ್ ಎಲ್ಲ ಆಗಬೇಕಲ್ಲ. 3 ಗಂಟೆಗೆ 2 ಗಂಟೆಗೆ ಸ್ಟಾರ್ಟ್ ಮಾಡಿರ್ಬೋದು. ಆ ಥರ ಕಳಿಸಿದ್ರು. ಪರವಾಗಿಲ್ಲ, ನಾವು ಸಹ ಟೈಮಿಗೆ ರೆಡಿ ಆಗಿದ್ದೇವೆ. ಈಗ ಜಸ್ಟ್ ಫಸ್ಟ್ ನಾವು ಹೋಗೋದು ಪೂಜೆ ಎಲ್ಲ ಆಗಿ ನಂತರ ನಾವು ಬೆಂದೂರುವೆಲ್ಲ ಅಲ್ಲಿ ಅವ್ರದ್ದು ಫಂಕ್ಷನ್ ಒಂದು ಸ್ವಲ್ಪ ವೀಡಿಯೋಸ್ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸರಿ, ಮತ್ತು ನೋಡುವ. ಫ್ರೆಂಡ್ಸ್, ನಾವು ಈಗ ಚರ್ಚಿನ ಮಿಲಾಗ್ರಿಸ್ ಚರ್ಚಲ್ಲಿ ಪೂಜೆ ಎಲ್ಲ ಆಯಿತು. ಈಗ ಬೆಂದೂರು ಚರ್ಚಿಗೆ ಬಂದಿದ್ದೇವೆ. ಸ್ವಲ್ಪ ಟೈಮ್ ಉಂಟು. 5 ಗಂಟೆಗೆ ಪೂಜೆ ಆಗಿ 6 ಗಂಟೆಗೆ ಪೂಜೆ ಮುಗಿಯಿತು.
ನಾವು ಡೈರೆಕ್ಟ್ ಪುನಃ ಮನೆಗೆ ಹೋಗಿ ಬರಬೇಕಾದ್ರೆ ಡಬಲ್ ಇದಾಗ್ತದೆ. ಈಗ ನಾವು ಈ ಕಡೆ ಬಂದ ಅಲ್ಲಿ ಫೋಟೋಶೂಟ್ ಎಲ್ಲ ಆಗ್ತಾಯಿತ್ತು, ಅವರಿಗೆ ಬರ್ತಾರೆ. ಇಲ್ಲಿ ರೆಡಿ ಆಗ್ತಾ ಉಂಟು. ನಾವು ಆಲ್ರೆಡಿ ಹಾಲಿಗೆ ಬಂದು ರೀಚ್ ಆಗಿದ್ದೇವೆ. ಸ್ವಲ್ಪ ಒಂದು 45 ಮಿನಿಟ್ ಉಂಟು. ಸ್ವಲ್ಪ ರಿಲ್ಯಾಕ್ಸ್ ಆಗ್ತದಲ್ಲ ಆಚೆ ಈ ಕಡೆ ಒಂದು ಸ್ವಲ್ಪ, ಅದಕ್ಕೆ ನಾವು ಬೇಗ ಬಂದಿದ್ದೇವೆ. ಇಲ್ಲಿ ಒಂದು ಫಂಕ್ಷನ್ಸ್ ಒಂದು ಆಗ್ತಾ ಉಂಟು ನೋಡಿ, ನಮ್ಮ ಚರ್ಚ್ ನೋಡಿ. ಈ ಚರ್ಚಲ್ಲಿ ಒಂದು ಮದುವೆ ಫಂಕ್ಷನ್ ಒಂದು ಉಂಟಂತ. ಇಲ್ಲಿ ಯಾವಾಗಲೂ ಡೈಲಿ ಒಂದೊಂದು ಫಂಕ್ಷನ್ ಇರ್ತದೆ ನೋಡಿ. ಎಲ್ಲ ಮರೂನ್ ಅಂದರೆ ಬ್ರೌನ್ ಕಲರ್ ಎಲ್ಲ ಸೂಟ್ ಬೂಟ್ ಎಲ್ಲ ಹಾಕಿ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು. ಇಲ್ಲಿ ಒಂದು ನೋಡಿ ಕೊಳ ನೋಡಿ, ಇದೊಂದು ಲೋಟಸ್ ಇದು ಪ್ಲಾಂಟ್ ಚೆಂದ ಒಂದು ನೋಡಿ. ಇಲ್ಲಿ ಒಂದು ಚೆಂದ ಮಾಡ್ತದೆ. ಇದಕ್ಕೆ ಸ್ಪ್ರಿಂಕ್ಲರ್ ಎಲ್ಲ ಹಾಕಿ ಲೈಟ್ ಎಲ್ಲ ಇರ್ಬೋದು, ನೈಟ್ ಲೈಟ್ ಇರ್ತದೆ ಇದರಲ್ಲಿ. ಈಗ ಹಾಕಲಿಲ್ಲ ಇದಕ್ಕೆ. ಇದರಲ್ಲಿ ನೋಡಿ ಮಸ್ಲಿ ಮೀನು ಇರ್ಬೋದಾ ಅಂತ ಇದರಲ್ಲಿ. ಮೀನು ಉಂಟಾ ಇಲ್ಲೋ ಗೊತ್ತಿಲ್ಲ. ಒಂದು ಬಬಲ್ಸ್ ಎಲ್ಲ ಬರ್ತಾ ಉಂಟು. ಮೀನ ಅಲ್ಲ, ಸೊಳ್ಳೆದು ಮಸ್ಕಿಟೋದ್ದು. ಅದು ನೀರು ನಿಲ್ತದಲ್ಲ, ಕಾಣೋದಿಲ್ಲ. ಮೀನು ಕಾಣ್ತದ ಉಂಟು ಸಣ್ಣ ಸಣ್ಣ ಮೀನುಂಟು ಇದರಲ್ಲಿ. ಗಪ್ಪಿಸ್ ಮೀನು ಉಂಟಲ್ಲ, ತುಂಬ ಚೆನ್ನಾಗಿರುತ್ತೆ ಗಪ್ಪಿಸ್. ಅದು ಬಾವಿಯಲ್ಲೆಲ್ಲ ಜಾಸ್ತಿ ಗಪ್ಪಿಸ್ ಮೀನು ಹಾಕ್ತಾರಂತೆ. ಆ ಮೀನೆಲ್ಲ ನೋಡಿ ಅದು ಕೊಳಕ್ಕೆಲ್ಲ ತಿಂತಾ ಇರ್ತದಂತೆ. ಗಪ್ಪಿಸ್ ನೋಡಿ ನಮ್ಮದು ಈಗ ಎಂತ ಗೊತ್ತುಂಟಾ, ಪಾದ ಎಲ್ಲ ಇದು ಮಾಡುವಾಗ ಸಣ್ಣ ಸಣ್ಣ ಗಪ್ಪಿಸ್ ಉಂಟಲ್ಲ, ಅದು ನಮ್ಮದು ಕಳೆ ಎಲ್ಲ ಕಾಲಿದೆಲ್ಲ ಕೊಳೆ ಎಲ್ಲ ತೆಗೆದು ಅದು ಇರ್ತದಲ್ಲ, ಪೆಡಿಕ್ಯೂರ್ ಅಂತ ಹೇಳ್ತಾರೆ. ಆಗ ಕಾಲಿಟ್ಟು ನೋಡಿ ಒಮ್ಮೆಲೆ ಬರ್ತದೆ. ಆಗ ನಮ್ಮದು ಕಿಲಿ ಅಂದರೆ ಕಚಕುಲಿ ಆಗ್ತಾ ಉಂಟು. ಸಡನ್ಲಿ ಹಾಕುವಾಗ ಒಂಥರ ಆಗ್ತದೆ. ಅದು ತುಂಬ ಚೆನ್ನಾಗಿರುತ್ತೆ. 1-2 ಸಲ ಮತ್ತೆ ಕರೆಕ್ಟ್ ಆಗ್ತದೆ ಎಲ್ಲ. ಹೀಗೆ ಕಸ್ತಾ ಇರ್ತದೆ. ಒಂದು ಸಲ ನಾನು ಇಟ್ಟಿದ್ದೆ ಕಾಲು ಅಲ್ಲ, ಒಂದು ಎಕ್ಸಿಬಿಷನಲ್ಲಿ ಇರ್ತದೆ ಜಾಸ್ತಿ. ಆ ಥರ ಮೀನಿದ್ರೆ ತುಂಬ ಉಂಟು. ಮಾಲಲ್ಲಿ ಇರ್ತದಲ್ಲ, ಹೌದು. ಸರಿ ಫ್ರೆಂಡ್ಸ್, ನೋಡುವ ಫಂಕ್ಷನ್ ಇದ್ದು ನಾವು ಸ್ವಲ್ಪ ವೀಡಿಯೋ ಶೇರ್ ಮಾಡ್ತೇನೆ. ಮಾಡಲಿಕ್ಕಿಲ್ಲ ನಿಮಗೆ. ಫ್ರೆಂಡ್ಸ್, ನಾವು ಒಳಗೆ ಬಂದಿದ್ದೇವೆ. ರೆಡಿ ಆಗ್ತಾ ಇದೆ ನೋಡಿ. ಡೆಕೋರೇಷನ್ ಎಲ್ಲ ಹಾಕಿ ಯಾರು ಬರಲಿಲ್ಲ. ಪರ್ಪಲ್ ಕಲರ್, ನಾನು ಸಹ ಪರ್ಪಲ್ ಇದ್ದ ಡ್ರೆಸ್ ಹಾಕ್ತಾ ಇದ್ದೆ. ಸಾಕು ಮ್ಯಾಚಿಂಗ್ ನನ್ನಲ್ಲೊಂದು ಚೂಡಿದಾರ ಇತ್ತು, ನಾನು ಇವತ್ತು ಇದು ಹಾಕಿದ್ದೇನೆ. ನಾನು ಸಹ ಹಾಕ್ತಾ ಇದ್ದೆ. ನನಗೆ ಗೊತ್ತಿಲ್ಲ ನೋಡಿ, ಇದೊಂದು ರಿಬ್ಬನ್ ನೋಡಿ, ಸೇಮ್ ನನ್ನಲ್ಲಿ ಸಹ ಈ ಥರ ಒಂದು ಕಲರ್ ಇದು ಡ್ರೆಸ್ ಉಂಟು ನೋಡಿ. ಹೇಳ ತುಂಬ ದಿನಗಳ ನಂತರ ಹಲನಿದ್ದು ಮುಖ ತೋರಿಸುವುದು. ಈ ಬೊಂಬೆ ನೋಡಿ, ಗೊಂಬೆ ರಜೆಯಲ್ಲಿ ದಪ್ಪ ಆಗಿದ್ದಾಳೆ ಅವಳು. ಮನೆಯಲ್ಲಿ ಅಮ್ಮ ಮಾಡಿದೆಲ್ಲ ತಿಂಡಿ ಎಲ್ಲ ತಿಂದು ರೆಸ್ಟ್ ಅಲ್ಲ, ಏನಿಲ್ಲ, ಟೆನ್ಷನ್ ಇಲ್ಲ, ದಪ್ಪ ಆಗಿದ್ದಾಳೆ. ಓಕೆ, ಒಂದು 15 ನಿಮಿಷದಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ಬರ್ತಾ ಇದ್ದಾರೆ.